ಬಾರಯ್ಯ ಬಸವಯ್ಯ ಮುಖವು ತೋರಯ್ಯ, ಹಗಲು ಇರುಳು ನಿಮ್ಮ ಧ್ಯಾನ ಮಾಡುವೇನಯ್ಯ. ಆ ಜಿಂಗ ಲಕ 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 ಬರ್ರ 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 ಬರ್ರ. ಬಂದು ವಿರಾಕೋ. ಏನ್ ನಿನ್ ಪ್ರಾಬ್ಲಮ್ಮು? ಏನಲ್ಲ ಪಿಣ್ಕೆ, ಏನು ಮಾಡ್ತಾವ್ರಲ್ಲ ಇಷ್ಟು ಜನವ ಸೇರ್ಕೊಂಡು? ಓಸಿ ಸುಮ್ಮನೆ ನೋಡ್ಲಣ, ಅಲ್ಲಿ ನಮ್ಮ ಕನ್ನಡ ಸಿನಿಮಾದವ್ರ ಕಲ ಇವರು. ನಮ್ಮ ಚಿತ್ರರಂಗಕ್ಕೆ ಯಾಕೋ ಟೈಮೇ ಸರಿ ಇಲ್ಲ ಕಣಪ್ಪ. ಯಾವ ಪಿಕ್ಚರ್ಗಳೇ ಗೊತ್ತಿಲ್ಲ, ಥಿಯೇಟ್ರ್ಗಳೆಲ್ಲ ಮುಚ್ಚೋಯ್ತವೆ, ಕಲಾವಿದರೆಲ್ಲ ಕೆಲಸ ಇಲ್ಲದೆ ಮನೇಲವ್ರೆ. ಯಾಕೆ ಹಿಂಗಾಯ್ತದೆ ಅಂತ ದೇವ್ರ ಕೇಳಕ್ಕೆ ಹೋಗೋವ್ರ ಕಲ. ಹೌದಾ, ಏನಂತಪ್ಪ ದೇವರು? ಅದೇ ಹೇಳ್ತದೆ ಕೇಳಪ್ಪ. ಯಾರಲ್ಲೂ ಒಗ್ಗಟ್ಟ ಇಲ್ಲ, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಸಿನಿಮಾ ಅನ್ನೋದು ದೇವಾಲಯ, ಭಕ್ತಿಯಿಂದ ಮಾಡಿ ಒಳ್ಳೇದ ಆಯ್ತದೆ ಅಂತ ಹೇಳಿ ಕಳಿಸ್ತದೆ ನೋಡ್ಲಾ. ಏನಿಲ್ಲ ಹೇಳಿದ್ದು, ಇನ್ನು ಏನನ್ನ ಹೇಳ್ಬೇಕಂದ್ಲ, ನನ್ನ ಕಿವಿಗೆ ಬಿದ್ದಿದ್ದು ಅಷ್ಟೇ. ಹಂಗಾದ್ರೆ ಇನ್ಮ್ಯಾಕಾದ್ರೂ ಸಿನಿಮಾಗಳು ಓಡ್ತಾವಂತೇನಪ್ಪ? ಎಲ್ಲಿ ಓಡ್ತಾವಲ್ಲ ಅಣ್ಣ, ಇದ್ಯಾಕ್ಲ ಬಡ್ಡಿದೆ ಹಿಂಗೆ ಅನಿಷ್ಟವ ನೋಡಿತಿದ್ಯಾ? ಮತ್ತಿನ್ನೇನ್ಲ ಅಣ್ಣ, ಸಿನಿಮಾಗಳು ಮಾಡಿದ್ರೆ ಅಲ್ವೇ ಓಡೋದು. ಅಲ್ಲೊಂದು ಇಲ್ಲೊಂದು ಅಂತ ಸಿನಿಮಾವ ಬಂದರೆ ಎಲ್ಲಿ ಓಡ್ತದಪ್ಪ? ಈ ನಮ್ಮ ಸಿನಿಮಾ ಚೇಂಬರ್ನಲ್ಲಿ ಕೂತಿರೋ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ ಅಂತಿರೋರೆಲ್ಲ ಸಿನಿಮಾಗಳ ಮಾಡಿ ಯಾವ ಕಾಲ ಆಯಿತು ಕೇಳಲ್ಲ ವಸಿ. ಬರೀ ಹೊಸ ಪ್ರೊಡ್ಯೂಸರ್ಗಳೇ ಬರಬೇಕು, ಚೇಂಬರ್ಗೆ ದುಡ್ಡ ಕಟ್ಟಬೇಕು, ಸಿನಿಮಾವ ಮಾಡಬೇಕು. ಓಲಿ ಅವ್ರಗಳಿಗಾದ್ರೂ ಸಪೋರ್ಟ ಮಾಡ್ತಾರಾ? ಅದುವೇ ಇಲ್ಲ. ಲಾಸು ಪ್ರಾಫಿಟು ಆ ವಯ್ಯಂಗಯ್ಯ ಬಿಟ್ಟಿದ್ದು. ಫೀಸಾ ಕಟ್ಟಿ ದುಡ್ಡಲ್ಲೇ ಇವರು ಚೇಂಬರ್ನಲ್ಲಿ ಕೂತ್ಕೊಂಡು ಮೆರೆದಾಡಬೇಕು. ಅದೂ ಬೇಡ, ಕಷ್ಟವಾಗದೆ ಹೊಸಿ ಪರಿಹಾರವ ಮಾಡಿಕೊಡಿ ಅಂತವ ಹೋದ್ರು ಪರಿಹಾರವ ಮಾಡಿಕೊಟ್ಟಾರೆ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಿಂಗೆ ಸಿನಿಮಾವ ಮಾಡಕ್ ನಾವ್ ಹೇಳಿದ್ವಿ, ಅನ್ಭವಿಸು ಅಂತಾರೆ. ಕೇಳಿದೆ ಸರ್ ಹಿಂಗೆ ಮಾಡ್ತಾ ಇದ್ದಾನೆ ಸರ್ ಅಂತ. ಅವ್ರು ಒಂದು ಪ್ರಶ್ನೆ ಕೇಳಿದ್ರು. ಒಂದು 4 ಜನ ಕೂತಿರ್ತಾರೆ ಅವ್ರ ಜೊತೆಯಲ್ಲಿ. ಒಂದು ಪ್ರಶ್ನೆ ಕೇಳ್ತಾರೆ, ಸಿನಿಮಾ ಮಾಡೋದಕ್ಕೆ ನಾವು ಹೇಳಿದ್ವೇನಪ್ಪ ನಿನಗೆ ಅಂತ ಕೇಳ್ತಾರೆ. ಅಳಿಬೇಕಾದವರು ನಾವಲ್ಲ, ಈ ಲುಚ್ಚಗಳು, ಲೋಫರ್ಗಳು, ಲಫಂಗಗಳು. ನೀ ಹೇಳೋದು ಸತ್ಯನೇ ಕಲ. ಈಗಲೇ ಇಮಿಡಿಯೇಟ್ ಆಗಿ ಚೇಂಬರ್ಗೆ ಹೊಸ ಕಾನೂನ ತರಬೇಕು, ಓಕೆನಾ? ಈ ಒಳಗೆ ಕೂತಿರೋವು ಇನ್ನೂ ನಮ್ಮ ಅಪ್ಪನ ಕಾಲದಲ್ಲಿ ಮಾಡಿದ ಪಿಕ್ಚರ ಹಿಡ್ಕೊಂಡು ಆ ಪೋಸ್ಟು ಈ ಪೋಸ್ಟು ಅಂತ ತಕೊಂಡು ಮೆರೆದಾಡ್ತಿರೋದ ನಿಲ್ಲಿಸ್ಬೇಕು. ಕಮ್ಮಿ ಅಂದ್ರೂ 2 ವರ್ಷಕ್ಕೊಂದು ಸಿನಿಮಾವ ಕಡ್ಡಾಯವಾಗಿ ಮಾಡಲೇಬೇಕು. ಇಲ್ಲ ಅವ್ರದ್ದು ಅದೆಂಥದೋ ಇರ್ತದಲ್ಲ ಕಾರ್ಡ, ಅದಾಗದೆ ಕ್ಯಾನ್ಸಲ್ ಆಗಂಗೆ ಮಾಡಿಬಿಡ್ಬೇಕು. ಚೆನ್ನಾಗಿದೆ ಹಂಗಾಡ್ರುವ ತಂದ್ಬಿಟ್ರೆ ಆಗ ನೋಡ್ಲಾ ಕ್ವಾಣೆಲ್ ಕಳ್ಬಿದ್ದಿರವೆಲ್ಲ ಸಿನಿಮಾವ ಮಾಡಿ ವಾರಕ್ಕೆ ಕತ್ ಬರ್ತವೆ. ಸಿನಿಮಾ ರಂಗವು ಬೆಳೀತದೆ, ಹೊಸಬ್ರು ಒಳಬ್ರು ಎಲ್ರಿಗೂ ಕೆಲಸ ಬರ್ತದೆ. ಏನಂತಿಲ್ಲ? ಪರಮ ಜ್ಞಾನಿ ಕಳೆಯ, ನೀನ್ ನಮ್ ದೇಶದಲ್ಲಿ ಹುಟ್ಬಾರ್ದಾಗಿತ್ತು, ಜಪಾನ್ ದೇಶದಲ್ಲಿ ಹುಟ್ಬೇಕಾಗಿತ್ತು. ಪಿಕ್ಚರ ಬತ್ತಿಲ್ಲ ಅಂತ ಟಿವಿ ಮುಂದೆ ಗೋಳ ಆಡ್ತವೆ. ಇಲ್ಲಿ ಇವ್ರಗಳನ್ನೇ ಮುದ್ರೆ ಹಾಕೊಂಡ್ ಕುತ್ಕತವೆ. ಕಣ್ ಮುಚ್ಕೊಂಡತ್ರ ಕಣ್ಣೀರ್ ಕಾಣಿಸ್ದೇ ಇರುತ್ತಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಸದ್ಯಕ್ಕೆ ಅಷ್ಟು ಬೇಡ ಕಣಪ್ಪ. ಇಷ್ಟೆಲ್ಲ ಮಾಡೋ ಬದಲು ಇತ್ತೀಚೆಗೆ ಯಾವುದು ಪಿಕ್ಚರ ಇರಲಿಲ್ಲ ಅಲ್ವೇ? ಈಗ ಬಂದವಲ್ಲಪ್ಪ ಭೀಮಾ, ಕೃಷ್ಣಂ ಪ್ರಣಯ ಸಖಿ, ಎಷ್ಟೋ ತಿಂಗಳು ಆದ್ಮೇಲೆ ಬಂದವೆ ಅಲ್ವೇ? ಆ ಸಿನಿಮಾದವರ ಜೊತೆ ನಿಂತ್ಕೊಂಡು ಪ್ರಮೋಷನ್ನ ಮಾಡಿಕೊಟ್ಟು ಕನ್ನಡ ಸಿನಿಮಾವ ನೋಡಿ ಆ ಸಿನಿಮಾವ ಗೆದ್ದರೆ 100 ಜನ ಗೆಲ್ತಾರೆ, 100 ಜನ ಮತ್ತೆ ಸಿನಿಮಾವ ಮಾಡ್ತಾರೆ. ಆಗ ನಮ್ಮ ಚಿತ್ರರಂಗ ಮತ್ತೆ ಭದ್ರವಾಗಿ ನಿಂತ್ಕತ್ತದೆ ಅಂತವ ಹೇಳಿ ಸಪೋರ್ಟ ಅವ್ರಿಗೆ ಮಾಡಿದ್ರೆ ಸಾಕಲ್ವಿಲ್ಲ ಅಣ್ಣ? ಕನ್ನಡ ಚಿತ್ರರಂಗ ಬೆಳೆಯಕ್ಕಿಲ್ವೇ? ಇದನ್ನ ಕೇಳಿಸ್ಕೊಂಡು ನಮ್ಮ ಜನ ಪಿಕ್ಚರ್ ನೋಡಕ್ಕಿಲ್ವೇ? ಹಂಗೆಲ್ಲ ಮಾಡಲಕ್ಕಲ್ಲ. ಆ ದೇವ್ರೇ ಹೇಳಿಲ್ವೇ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತವ? ನಮ್ಮಲ್ಲಿ ಏನೇ ಮಾಡಿದ್ರು ಒಗ್ಗಟ್ಟ ಆಗಕ್ಕಿಲ್ಲ. ನಮ್ದು ಎಷ್ಟು ಕೆಲಸ ಐತೆ ಅಷ್ಟು ಮಾಡವ.
ನಾವಂತುವೆ ಕನ್ನಡ ಚಿತ್ರರಂಗದ ಅಭಿಮಾನಿಗಳಾಗಿ ಎರಡೂ ಪಿಕ್ಚರ ನೋಡ್ಕೊಂಡು ಬಂದ್ಬಿಟ್ಟು ನಮ್ಮ ಕೆಲಸವ ನಾವು ಮಾಡಿ ಮುಗಿಸಿದೀವಿ. ಎರಡೂ ಪಿಕ್ಚರ್ಗಳು ಬೊಂಬಾಟಾಗವೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಈ ಪಿಕ್ಚರ್ಗಳ ನಿಲ್ಸಿ ಗೆಲ್ಸಿದ್ರೆ ಚಿತ್ರರಂಗವು ಉಳಿತದೆ. ಇದ್ರಲ್ಲಿ ಕೆಲಸವ ಮಾಡಿರೋ 16 ವ್ಯಕ್ತಿಗಳು ಮತ್ತೆ ಸಿನಿಮಾವ ಮಾಡ್ತಾರೆ. ಮಾಡ ಕೆಲಸವ ಮಾಡೋದ್ ಬಿಟ್ಬಿಟ್ಟು ಮತ್ತೆ ಇನ್ಯಾವ ಕೆಲ್ಸಕ್ಕೂ ಹೋದ್ರೆ ಏನ್ ಬತ್ಲಾ? ನಡಿ ನಮಗೂ ಕೆಲ್ಸವ ಅವೆ.